ನೋಡ್ಬೇಕಂದ್ರೆ ಮತ್ತೆ ಮತ್ತೆ ಹುಟ್ಟಿ ಬಂದಿರೋದು ಅಪರೂಪದಲ್ಲಿ ನಮ್ಮ ಹ್ಯಾನ್ಸಮ್ ಹೀರೋ. ನಮ್ಮ ಇಡೀ ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಸಲ ಬರಬೇಕಂದ್ರೆ ನೋಡಿ ಹೆಸರುವಾಸಿ ತಂದುಕೊಡೋದು ಇವರೊಬ್ಬರೇ. ಫಸ್ಟ್ ಕ್ಲಾಸ್ ಹೀರೋ, ಹ್ಯಾನ್ಸಮ್ ಹೀರೋ, ಸೂಪರ್ 100 ಡೇಸ್ ಗ್ಯಾರಂಟಿ ಸರ್. ವೆಲ್ ಡನ್, ಸೂಪರ್ 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 ಡೂಪರ್. ಅವರು ಪಾಪ ಡೆಲಿವರಿ ಬಾಯ್ ಮಾಡ್ಕೊಂಡು ಜೀವನ ಮಾಡ್ತಾರಲ್ಲ, ಇವತ್ತು ಅವ್ರ ಕಷ್ಟ ಇದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಇವರು ಚೆನ್ನಾಗಿ ಮಾಡಿದ್ದಾರೆ. 100 ಡೇಸ್ ಗ್ಯಾರಂಟಿ. ರಾಜವಂಶ ಬ್ಲಡ್ ಇದ್ರಲ್ಲಿ ಬಂದೈತೆ. ಅಪ್ಪು ಭಾಸ್ಕರ್ ದೊಡ್ಡ ಮನೆಯಿಂದ ಅಶ್ವಮೇಧ ಯಾಕೆ ಕುದುರೆ ಬಿಟ್ಟಿದ್ದಾರೆ. ತಾಕತ್ತಿದ್ದವ್ರು ಹಿಡಿಬೋದು, ಇಲ್ಲೇ ಇದ್ದವರು ಸಂಧಾನ ಮಾಡ್ಕೊಂಡು ಮೆರಿಬೋದು ಅಷ್ಟೇ. ಫಿಲಮ್ ಸೂಪರ್ ಆಗಿದೆ. 100 ಡೇಸ್ ಗ್ಯಾರಂಟಿ. ಈ ಮೂವಿ ಸೂಪರ್ ಆಗಿತ್ತು ಸರ್. ಮೂವಿ ತುಂಬಾ ಚೆನ್ನಾಗಿತ್ತು. ಎಲ್ಲಾನು ಇಷ್ಟ ಆಯ್ತು, ಒಂದು ಬಿಡದಿರ ಎಲ್ಲ ಇಷ್ಟ ಆಯ್ತು. ಯುವ ಸೂಪರ್ ಸರ್. ಯುವ ಪುನೀತ್ ರಾಜ್ಕುಮಾರ್ ಸೂಪರ್. ಪವರ್ ಸ್ಟಾರ್. ಅಪ್ಪೋ ನಾನು ನೆನ್ಸ್ಕೊಂಡು ಅಷ್ಟೇ. ಚೆನ್ನಾಗಿದೆ, ಸೂಪರ್. ಫ್ಯಾಮಿಲಿ, ತಂದೆ ಮತ್ತು ಮಗಂದು ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್ ಸಿನಿಮಾ ಮಾತ್ರ. ತಂದೆ ಮಗನ ಸಂಬಂಧ ಹೆಂಗಿರ್ಬೇಕು ಅಂತ ತೋರಿಸಿದೆ. ತಂದೆ ಯಾವುದೇ ತಪ್ಪು ಮಾಡಿರಲಿ, ಮಗ ಅದ್ರಿಗೆ ಸಪೋರ್ಟ್ ಆಗಿರಬೇಕು. ತುಂಬ ಚೆನ್ನಾಗಿ ತೋರಿಸಿದೆ ಸಂತೋಷ್ ಆನಂದ್ ಸಾರು. ನಮ್ಮ ದೇವ್ರ ಅಪ್ಪು ಉಪಾಸ್ ಇಲ್ಲಿ ಮುಂದೆ ಮತ್ತೆ ಬಂದು ಕಾಣಿಸೋ ಥರ ಇದ್ದಾರೆ. ತುಂಬ ಚೆನ್ನಾಗಿದೆ. ಯುವರಾಜ್ ಕುಮಾರ್ ಫೈಟ್ ಮಾತ್ರ, ಡ್ಯಾನ್ಸು ಎಲ್ಲ ಸಕ್ಕತ್ತಾಗಿದೆ. ಅಲ್ಟಿಮೇಟ್ ಸರ್. ಪಟಾಕಿ ಯಾರ್ದಾಗಿಲ್ಲ, ಹಚ್ಚೋರು ನಾವಾಗಿರ್ಬೇಕು ಸರ್. ಡೈಲಾಗ್ ಹೊಡ್ಕೊಂಡು 1000 ಜನ 1000 ಫಿಲಮ್ ಮಾಡ್ತಾರೆ. ಮನ್ಸ್ಮುಟ್ಟ ಫಿಲಮ್ ಮಾಡಬೇಕು ಅಂದರೆ ದೊಡ್ಡ ಮನೆನೇ ಬರಬೇಕು ಸರ್. ದೊಡ್ಡ ಮನೆ ಹೊಸ ಅಧ್ಯಾಯ. ಸೂಪರ್ ಮೂವಿ ಸರ್. ಅಪ್ಪನ ಹೆಸರು ಉಳಿಸಿದ್ರು ಸರ್. ದೊಡ್ಡ ಮನೆ ಅವರೇ ಸರ್. ದೊಡ್ಡ ಮನೆ ಬಿಟ್ಟು ಯಾರು ಈ ಥರ ಪಿಕ್ಚರ್ ಮಾಡೋಕ್ಕಾಗಲ್ಲ ಸರ್. ಸೂಪರ್ ಮೂವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂತೋಷ್ ಅನಂತರಾಮ್ ಸರ್ಗೆ ಒಂದು ಧನ್ಯವಾದ ಹೇಳಬೇಕು. ಯಾಕೆಂದರೆ ತುಂಬ ಜನ ಅಭಿಮಾನಿಗಳದ್ದು ನಂಬಿಕೆ ಇಟ್ಕೊಂಡಿದ್ರಲ್ಲ, ಆ ನಂಬಿಕೆನ ಉಳಿಸಿದ್ದಾರೆ. ಯುವ ಅವರು ಎಲ್ಲ ಅಭಿಮಾನಿಗಳು ಅಪ್ಪು ಸರ್ ಹೋದ್ಮೇಲೆ ತುಂಬ ಎಮೋಷನಲ್ ಕಾಯ್ತಿದ್ರು. ಆ ನಂಬಿಕೆಲ್ಲ ಎಕ್ಸ್ಟ್ರಾರ್ಡಿನರಿಯಾಗಿ ಯುವ ಎಲ್ಲ ಕಡೆ ಹೇಳಿದ್ದಾರೆ, ನಿಮ್ಮ ನಂಬಿಕೆ ನಾನು ಉಳಿಸ್ಕೋತೀನಿ, ಯಾವುದೇ ರೀತಿ ನಿಮಗೋಸ್ಕರ ಕಷ್ಟಪಡ್ತೀನಿ ಅಂತ ಹೇಳಿದರು. ಸಿನಿಮಾ ನೋಡೋದ್ಮೇಲೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ಲ ಅಭಿಮಾನಿಗಳನ್ನ ಆಸೆನ ಈಡೇರಿಸಿದ್ದಾರೆ. ರಾಜವಂಶಕ್ಕೆ ಹೊಸ ಸಿಂಹ ಬಂದಿದೆ. ಮೂವಿ ಚೆನ್ನಾಗಿದೆ. ಫ್ಯಾಮಿಲಿ ಮತ್ತೆ ಸ್ಟೂಡೆಂಟ್ ಬಂದು ನೋಡೋದು. ಹೊಸದಾಗಿದ್ರು ಸೂಪರ್ ಆಗಿ ಮಾಡಿದ್ದಾರೆ. ಒಂದು ಫೈಟು ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸು ಸೇಮ್ ಅಪ್ಪು. ಒಳ್ಳೆ ಮೂವಿ. ಒಳ್ಳೆ ಮೂವಿ ಚೆನ್ನಾಗಿದೆ. ಫೈಟ್ ಚೆನ್ನಾಗಿ ಮಾಡ್ಯಾರ. ಒಳ್ಳೆ 100 ಜನ ಅಣ್ಣ ಬರ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ಬಂದ್ವಿ. ಹೋಗ್ಬೇಕಾದ್ರೆ ಬಾಸ್ ಎಲ್ಲರನ್ನೂ ಅಳಿಸ್ಬಿಟ್ರು. ಏನೇ ಆಗಲಿ ಪಿಕ್ಚರ್ ಮಾತ್ರ ಸೈಕ್ ಆಗೈತೆ. ದೊಡ್ಡ ಮನೆನ ಕಾಯಕ್ಕೆ ಒಬ್ಬ ಸೇನಾಧಿಪತಿ ಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ಯುವರಾಜನೇ ದೊಡ್ಡ ಮನೆ ಕಾಯ್ತಾನೆ ಅಂತ ಗೊತ್ತಿರಲಿಲ್ಲ. ಅವತ್ತು ಸಂತೋಷ್ ಆನಂದ್ ರಾಮಣ್ಣ ಹೇಳಿದ್ರು ಅನ್ಕೊಂಡಿದ್ವಿ. ಇದೇ ರೂಪದಲ್ಲಿ ಪುನೀತ್ ಸರ್ ಬಂದ್ರು ಸರ್. ಪುನೀತ್ ಸರ್ ನೋಡ್ದಂಗೆ ಆಯ್ತು ಸರ್ ನಮಗೆ. ಅವತ್ತು ಸಂತೋಷ್ ಅಣ್ಣ ಅಂದ್ರು ಕಾಲರ್ ಎತ್ತ ಓಡ್ತೀವಿ ಅಂತ. ಅಪ್ಪು ಫ್ಯಾನ್ಸಿನ ಮೇಲಿಂದ ಕಾಲರ್ ಎತ್ತ ಓಡಾಡ್ತೀವಿ. ಅಪ್ಪು ಬಾಸ್ಕೆ, ಯುವ ಬಾಸ್ಕೆ, ದೊಡ್ಡ ಮನೆ ವಂಶ ಉಳಿಸ್ಬಿಟ್ಟ ಸರ್. ಸಿನಿಮಾ ಹೆಂಗಿದೆ ಗೊತ್ತಾ? ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಬಂದು ಯಾವ ರೀತಿ ಕಷ್ಟಪಡ್ತಾನೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ ಸ್ಪೋರ್ಟ್ಸ್ಗೋಸ್ಕರ ಯಾವ ಥರ ಅವ್ರು ಕಷ್ಟ ಬೀಳ್ತಾರೆ. ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಂದೆ ಏನು ಕಷ್ಟ ಬಿದ್ದು ಮಕ್ಕಳನ್ನ ಸಾಕ್ತಾರೆ ಅನ್ನೋ ಜವಾಬ್ದಾರಿ ಇದೆ. ಸಿನಿಮಾ ಮಾತ್ರ ಸೂಪರ್ ಆಗಿದೆ ಸರ್. ಆಮೇಲೆ ನಮ್ಮ ಅಪ್ಪು ಬಾಸ್ ಇಲ್ಲ ಅನ್ನೋ ಕೊರತೆಯಲ್ಲಿ ನಾವು ತುಂಬ ಇದ್ದು, ಆದರೆ ಆ ಕೊರತೆನ ಫಿಲ್ ಮಾಡಿದ್ದಾರೆ ಯುವರಾಜ್ ಕುಮಾರ್ ಅವರು. 100% ಫಿಲ್ ಮಾಡಿದ್ದಾರೆ. ಬಾಸ್ದು ಡ್ಯಾನ್ಸ್ ನೋಡ್ಬೋದು, ಅಪ್ಪು ಬಾಸ್ದು ಡ್ಯಾನ್ಸ್ ನೋಡ್ಬೋದು. ಆದರೆ ಯುವ ಬಾಸ್ತು ಸೇಮ್ ಡ್ಯಾನ್ಸ್ ನೋಡ್ಬೋದು ನಾವು. ಅವ್ರ ಫೈಟ್ ನೋಡ್ಬೋದು, ಸೇಮ್ ಇದೆ. ಅದಕ್ಕೆ ಎಲ್ಲೋ ನಮ್ಮ ಮನಸ್ಸಲ್ಲಿ ಒಂದು ನೋವಿತ್ತು ಸರ್, ಬಾಸ್ ಇಲ್ಲ ಅನ್ನೋದು. ಇವತ್ತು ಹೇಳ್ತೀವಿ ಸರ್, 100% ಬಾಸ್ ಇದ್ದಾರೆ, ಅದು ಯುವ ರೂಪದಲ್ಲಿ ಇದ್ದಾರೆ. ಜೈ ಅಪ್ಪು ಬಾಸ್, ಜೈ ಯುವ ಬಾಸ್. ಅಪ್ಪನ ಹೆಸರನ್ನ ಉಳಿಸ್ಬಿಟ್ರು ಬ್ರೋ ಒಟ್ಟಿನಲ್ಲಿ. ಸರ್ ತುಂಬ ಅದ್ಭುತವಾಗಿದೆ ಸರ್. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಆ್ಯಕ್ಷನ್ ಸರ್, ಆ್ಯಕ್ಷನ್ನು ಮತ್ತು ಒಳ್ಳೆ ಟ್ರೈನಾಗಿ ಬಂದಿರೋ ಸರ್. ಸುಮ್ಮನೆ ಬಂದಿಲ್ಲ, ದೊಡ್ಡ ಮನೆ ಅಂತ ಸುಮ್ಮನೆ ಬಂದಿಲ್ಲ. ಮತ್ತು ಸುಮ್ಮನೆ ಎಲ್ಲರೂ ನೆಪೋಟಿಸಮ್ ಅದು ಇದು ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ. ಅದೆಲ್ಲ ಬಿಟ್ಬಿಡಿ. ಯಾಕೆಂದರೆ ಸರ್ ಇವಾಗ ನಾರ್ಮಲ್ ಯುವಕ ಸರ್. ನಮ್ಮಪ್ಪ ಏನು ಕೆಲಸ ಮಾಡಿ, ನಮ್ಮ ತಾತ ಏನೋ ಕೆಲಸ ಮಾಡಿ, ಆದರೂ ನನಗೆ ಹೀರೋ ಆಗಬೇಕು ಅಂತ ಆಸೆ. ನಮ್ಮ ಹತ್ರ ತುಂಬ ಜನ ಕನಸಿರುತ್ತೆ. ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ತಾತ ಎಲ್ಲ ಹೀರೋ ಆಗಿರೋದು. ಅವ್ರು ಕನಸಿಟ್ಕೊಂಡ್ರೆ ಏನು ಸರ್ ತಪ್ಪು? ಕನಸಿಟ್ಕೊಂಡಿದ್ದಾರೆ, ಟ್ರೈನ್ ತೊಗೊಂಡು ಬಂದಿದ್ದಾರೆ, ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಬಂದು ಎಂಜಾಯ್ ಮಾಡಿ ಸರ್, ಅಷ್ಟೇ. ಥ್ಯಾಂಕ್ ಯು.